ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಔಟ್ಫಿಟ್ನ ಚೆಕ್ ಮಾಡಿ. ಇವೆಂಟಿಗೆ ಹೋಗ್ತಾ ಇದ್ದೀವಿ, ತಮ್ಮನೇಲಿ ನೀವು ನೋಡಿರ್ತೀರಾ. ಅದ್ರ ಮುಂಚೆ ತುಂಬ ಜನ ನಂಗೆ ಕೇಳಿದ್ರು ಫಾರ್ಚುನರಲ್ಲಿ ಏನೆಲ್ಲ ಮಾಡಿಫಿಕೇಶನ್ ಮಾಡಿದ್ದೀರಾ, ಏನೋ ಇದೆ ಚೇಂಜಸ್ಸು ಅಂತ. ಆ್ಯಂಡ್ ವ್ಲಾಗ್ ಥ್ರೂಔಟ್ ಇರುತ್ತೆ, ಬೇರೆ ಬೇರೆ ಜನರನ್ನ ಮೀಟ್ ಆಗ್ತೀವಿ. ಯು ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಈ ಟೈರಿಗೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಸ್ವಲ್ಪ ದೊಡ್ಡ ಟೈರು, ಸ್ವಲ್ಪ ಗ್ರಿಪ್ ಎಲ್ಲ ಚೆನ್ನಾಗಿರಲಿ ಅಂತ. ಅಲಾಯ್ ವೀಲ್ಸ್ನ ಚೇಂಜ್ ಮಾಡಿಲ್ಲ, ಅದರಲ್ಲೇ ಪೇಂಟ್ ಮಾಡಿರೋದು ಅನ್ಸುತ್ತೆ. ಇದು ಹಳೆ ಮಾಡೆಲ್ ಫಾರ್ಚುನರ್ ಆಯಿತಾ, ಹಾಗೆ 2019 ಏನೋ ಮಾಡೆಲ್ ಫಾರ್ಚುನರು. ಬೇರೆ ಮಾಡೆಲ್ ಇತ್ತು, ಅದಕ್ಕೆ ಲೆಜೆಂಡರ್ ಇದು ಕಿಟ್ ಹಾಕ್ಸಿದ್ದೀವಿ. ಅದಕ್ಕೆ ಇಲ್ಲಿ ಎದುರು ಚೇಂಜ್ ಆಗಿರೋದು. ಸೆಟಪ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕು, ಸ್ವಲ್ಪ ಹೊಸ ಸ್ಟೈಲ್ ಕಾಣುತ್ತೆ, ಸ್ವಲ್ಪ ರಗಡ್ ಸ್ಟೈಲ್ ಇರಲಿ ಅಂತ. ಇದು ಕಿಟ್ ಚೇಂಜ್ ಮಾಡಿದ್ವಿ, ಹೊರಗೆ ಟೈರ್ ಚೇಂಜ್ ಮಾಡಿದ್ವಿ. ಮ್ಯಾಟ್ ಬ್ಲ್ಯಾಕ್ ಕಲರ್, ಇದು ಸ್ವಲ್ಪ ಬ್ರೌನ್, ಡಾರ್ಕ್ ಬ್ರೌನಿಶ್ ಬ್ಲ್ಯಾಕ್ ಥರ ಇತ್ತು. ಸೊ ಫುಲ್ PPF ಹಾಕಿ ಬ್ಲ್ಯಾಕ್. ಯಾಕಂದ್ರೆ ನೋಡಿ, ನಂದಲ್ಲಿ ಮರ್ಸಿಡೀಸ್ ಇದೆ. ಇನ್ನೊಂದು ಏನಂದ್ರೆ, ನಾರ್ಮಲ್ ಫಾರ್ಚುನರ್ಗಿಂತ ಇದು ಮೇಲಿದೆ. ಯಾಕೆಂದ್ರೆ ನಿಮ್ಗೆ ಇಲ್ಲಿ ಕಾಣುತ್ತಾ ಗೊತ್ತಿಲ್ಲ, ಹಿಂದೆಯ ಮುಂದೆಯ ಐರನ್ ಮ್ಯಾನ್ ಸಸ್ಪೆನ್ಷನ್ ಅಂತ ಏನೋ ಹಾಕಿ ಅದನ್ನೇನೋ ಫಿಕ್ಸ್ ಮಾಡಿ ಮೇಲೆ ಮಾಡಿದ್ದಾರೆ. ನನಗೆ ಟೆಕ್ನಿಕಲಿ ಗೊತ್ತಿಲ್ಲ. ಇಲ್ಲಿ ನೋಡಿ, ಸ್ಪ್ರಿಂಗ್ ಗ್ರೀನ್ ತರ ಸ್ಪ್ರಿಂಗ್ ಇದ್ರೆ ಆಯ್ತಾ. ಸೊ ದಿಸ್ ಇಸ್ ದ ಥಿಂಗ್. ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನಂಗೊಂದು ರಗಡ್ ಲುಕ್ ಬೇಕಿತ್ತು ಕಾರಿಗೆ, ಬಟ್ ಹಿಂದೆ ಸೀಟ್ ಕಂಫರ್ಟ್ ಸಹ ಬೇಕಿತ್ತು ಎಲ್ಲಾದ್ರೂ ಲಾಂಗ್ ಟ್ರಾವೆಲ್ ಮಾಡುವಾಗ. ಈ ಸೀಟ್ನ ಚೇಂಜ್ ಮಾಡಿರೋದು, ಫಂಕ್ಷನ್ ತೋರಿಸ್ತೇನೆ. ಯು ಕ್ಯಾನ್ ರಿಕ್ಲೈನ್, ಸ್ಟ್ರೇಟ್ ಕೂತ್ಕೊಳ್ಬೋದು, ವೆಂಟಿಲೇಷನ್ ಬರುತ್ತೆ, ಮಸಾಜ್ ಬರುತ್ತೆ, ಎಲ್ಲ ಇರುತ್ತೆ. ಆ ಫೀಚರ್ಸ್ನ ನಾವೀಗ ಗಾಡಿ ಸ್ಟಾರ್ಟ್ ಮಾಡಿ ಹೋಗುವಾಗ ನಿಮಗೆ ತೋರಿಸ್ತೇನೆ. ಆ ಮೇನ್ ಫೀಚರ್ಸಿಗೆ ಕಾಯಿರಿ, ಹೋಗುವಾಗ ಬರುತ್ತೆ. ಸ್ನೇಹಿತರೆ ಸಾರಿ, ಇಲ್ಲೆಲ್ಲ ಮೆಸ್ಸಿ ಉಂಟು, ಆದರೆ ಅಲ್ಲಿ ನಿಮಗೆ ವೀಲ್ ಕಾಣುತ್ತಾ, ನಿಮಗೆ ಓವರ್ಲೇಲಿ ಬರ್ತಾ ಇರ್ಬೋದು. ಬೇಸಿಕಲಿ ಅದಕ್ಕೆ GR ವೀಲ್ ಹೇಳು, GR ಕಿಟ್ ವೀಲ್. ಏನೋ ಸ್ವಲ್ಪ ಸ್ಪೋರ್ಟಿ, ಸ್ವಲ್ಪ ರಗಡ್ ಫೀಲ್ ಇದೆ, ಅದು ಚೇಂಜ್ ಮಾಡಿದ್ವಿ. ನಿಮ್ಗೆ ಈಗ ಹೋಗುವಾಗ ಮೇನ್ ಸೀಟ್ ಕಂಫರ್ಟ್ ನಾನು ತೋರಿಸ್ತೀನಿ. ಐ ಗೆಸ್ ನಾಟ್ ಮೋಸ್ಟ್ ಆಫ್ ದ ಫಾರ್ಚುನರ್ ಹ್ಯಾಸ್ ದಿಸ್. ಸೊ ಏನಂದ್ರೆ, ಇದು ಸೀಟ್ ಎಕ್ಸ್ಟ್ರಾ ಹಾಕಿರೋದು. ಇದರಲ್ಲಿ ಟಚ್ ಸ್ಕ್ರೀನ್ ಇದೆ. ಹೋಮ್ ಪ್ರೆಸ್ ಮಾಡಿದ್ರೆ ಒಂದು ನೋಡಿ, ಹಿಂದೆ ಮುಂದೆ ಹೋಗ್ಬೋದು ಫೀಚರು. ಅದೇ ಥರ ಸ್ಲೀಪ್ ಲೈಕ್ ಅ ಬೇಬಿ ಉಂಟಲ್ಲ, ಸ್ಲೀಪ್ ಲೈಕ್ ಅ ಬೇಬಿ ಕೇಳಿದಿರೋರು ಬಸ್ಸಲ್ಲಿ, ಅದರಲ್ಲಿ ಹೀಗೆ ಮುಂದೆ ಕಾಲಿಡೋದು. ಈ ಫುಲ್ ಮಲಗ್ಬೋದು ಸ್ನೇಹಿತರೆ. ಬಾಯ್, ಗುಡ್ ನೈಟ್. ಅದಾದಮೇಲೆ ನಿಮಗೆ ಮಸಾಜ್ ಬೇಕಂದರೆ ಮಸಾಜ್ ಸಹ ಇರುತ್ತೆ. ನಿಮಗೆ ಬೇರೆ ವೆಂಟಿಲೇಷನ್ ಬ್ರೋ, ಇದು ಹಾಕಿ. ನೀವೆಲ್ಲ ಆ ದಿನ ಮಾಡ್ತಿದ್ದದ್ದು. ನನಗೆ ಇವರು ಏನು ಮಾಡ್ತಿದ್ರು ಅಂದರೆ, ಬಿಸಿ ಮಾಡಿ, ನಾನು ನೋಡಿ ಸೀಟ್ ಯಾಕೆ ಬಿಸಿ ಆಗ್ತಾ ಉಂಟು ಅಂತ. ಈಗ ನೋಡಿ, ಸೀಟ್ ಕೋಲ್ಡ್ ಆಗುತ್ತೆ, ವೆಂಟಿಲೇಷನ್ ನಿಮ್ಗೆ ಗೊತ್ತಿರ. ಅದೇ ಥರ ಬಿಸಿ ಬೇಕಂದ್ರೆ ಬಿಸಿ ಸಹ ಆಗುತ್ತೆ. ಸ್ನೇಹಿತರೆ, ನಾವು ಬ್ರೇಕಿಗೆ ನಿಲ್ತಿದ್ದೀವಿ. ನಾನು ಇಡ್ಲಿ ತಿಂತಾ ಇದ್ದೇನೆ, ವರುಣ್ ಉಪ್ಪಿಟ್ಟು ತಿಂತಿದ್ದಾರೆ. ಟ್ರಾವೆಲ್ ಮಾಡುವಾಗ ನಿಮಗೆ ಹೆಲ್ದಿಯಾಗಿ ಏನಾದ್ರು ತಿನ್ಬೇಕಂದ್ರೆ ಇಡ್ಲಿ ಬೆಸ್ಟ್ ಆಪ್ಷನ್. ಚಟ್ನಿ ತುಂಬಾ ಹಾಕೊಂಡ್ಬಿಡ್ರೆ, ಚಟ್ನಿ ಕಮ್ಮಿ ತಗೋ ಅಂತ ನೋಡ್ರಿ. ಇಲ್ಲಿ ಚಟ್ನಿ ಸ್ನೇಹಿತರೆ, ಕಮ್ಮಿ ತಗೊಳ್ಳಿ ಅಂದ್ರೆ ತಗೊಳ್ಳೇಬೇಡಿ ಅಂತ ಅರ್ಥ ಅಲ್ಲ. ಒಂದು ಬೈಟ್ ಚಟ್ನಿ ಜೊತೆ 4 ಬೈಟ್ ಸಾಂಬಾರ್ ಜೊತೆ. ನಾವು ಮೈಸೂರು ರೀಚ್ ಆಗಿದ್ದೀವಿ. ರೀಚ್ ಆಗಿ ಹೇರ್ ಸ್ಟೈಲ್ ಮಾಡೋಣ ಅಂತ ಹೋದಿದ್ರೆ, ಇವರು ಹೇರ್ ಸ್ಟೈಲ್ ಮಾಡಿ ಆಲ್ರೆಡಿ ಕೂತಿರ್, ನಾವು ಮಾಡಬಾರ್ದಂತೆ. ರೀ ಎಷ್ಟು ಸುಳ್ಳು ಹೇಳ್ತೀರಾ ರಜನಿ? ನಾನು ಏನು ಹೇಳಿದೆ ಹೇಳಿ? ಇಷ್ಟೊತ್ತು ಕಾದಿದ್ದೀನಿ 1 ಅವರ್ ಇಲ್ಲಿ ರೋಡ್, ಮೇನ್ ರೋಡಲ್ಲ, ಅದನ್ನು ಬಿಸಿಲಲ್ಲಿ. ಅದನ್ನ ಹೇಳ್ಬೇಡ್ರಿ. AC ಕೂತಿದ್ರಿ ಒಳಗೆ, ಸುಳ್ಳು. ಮತ್ತೆ AC ಇದೆಯಾ? ಇಲ್ವಾ? ಸ್ನೇಹಿತರೆ, ಫೈನಲಿ ಇವೆಂಟ್ ಹತ್ರ ರೀಚ್ ಆಗಿದ್ದೀವಿ. ಸ್ನೇಹಿತರೆ, ಇವೆಂಟ್ ಆಗ್ತಾ ಉಂಟು. ನಾವು ಒಂದು ಕಾರ್ನರಲ್ಲಿ ಬಂದು ಕೂತಿದ್ದೇವೆ. ಇವರು ಪಾಪ ಇವರನ್ನ ಎಬ್ಸಿ ಕೂರಿಸಿದ್ರು, ಮತ್ತು ಇವ್ರಿಗೆ ಕಂಪ್ನಿ ಕೊಡೋಣ ಅಂತ ನಾನು ಸಹ ಕೂತೆ. ಸುಮ್ಮನೆ ಕಾಮಿಡಿ. ಸತ್ಯ ಮಾತಾಡಬೇಕು, ನಮ್ಮದು ಸುಳ್ಳು ಮಾತಾಡೋದು. ಸತ್ಯವನ್ನು ಬಿಟ್ಟು ಅದೆಂತ ಡೈಲಾಗು, ನೀವು ಸತ್ಯ ಮಾತ್ರ ಮಾತಾಡಬೇಕು. ನಾನು ಎಲ್ಲಿ ಸಹ ಸತ್ಯನೇ ಮಾತಾಡೋದು. ನಾವು ಕೇಳ್ತೀವಿ ಏನೇನೋ ಕ್ವಶನ್ಸ್ಗಳು, ಸತ್ಯ ಮಾತಾಡೋದು. ರೆಡಿ ಡೀಲ್. ನನಗೆ ಬೇಡ ಬ್ರದರ್ ಉಂಟು ಬ್ರೋ. ಮತ್ತೆ ಫಸ್ಟಿಂದ ಮಾಡ್ತೀನಿ ಮಾಡಿ. ಶೋನ್ ಬ್ರೋ, ಶೋನ್ ಬ್ರೋ, ಶೋನ್ ಬ್ರೋ. ಈ ಥರ ಬೊಳ್ಳೆ ಬರ್ತುಂಟು. ಸೊ ಈಗ ಮಳೆಯಿಂದ ಈಗ ಎಸ್ಕೇಪ್ ಆಗಬೇಕು. ವರುಣಿಗೆ ಬೇರೆ ಬಾಯಿ ಹೇಳಬೇಕು, ಹೇಗೆ ಮನೆ ಮುಟ್ತೀವಿ ಗೊತ್ತಿಲ್ಲ, ಜೋರು ಮಳೆ. ಎಂತ ಮಾಡು ಶ್ರೇಷ್, ಐಡಿಯಾ ಹೇಳಿ. ನಮ್ಮ ಟೀಮ್ ಬಟ್ರು ಕೊಡೆ ಇಟ್ಕೊಳ್ಬೇಕಾ? ಬೈತಿದ್ದಾರೆ. ನಂಗೆ ಹೇಳ್ತಾರಲ್ಲ ಬೇಗ ಮದುವೆ ಆಗಿ ಅಂತ. ಬೇಗ ಡೇಟ್ ಮದುವೆ ಡೇಟ್ ಫಿಕ್ಸ್ ಮಾಡ್ರಿ, ನಾವು ರೆಡಿ ಆಗ್ಬೇಕಾ? ನಿಮ್ಮ ಡೇಟ್ ಫಿಕ್ಸ್ ಆಗಿಲ್ಲ. ಬಾಯ್ 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 ಬಾಯ್. ಸ್ನೇಹಿತರೆ, ಫೈನಲಿ ಮೈಸೂರಿಂದ ಡ್ರೈವ್ ಮಾಡ್ಕೊಂಡು ಬಂದು ಬೆಂಗಳೂರು ರೀಚ್ ಆಗಿದ್ದೀವಿ. ಅಂದರೆ ನೈಸ್ ರೋಡಲ್ಲಿದ್ದೀವಿ.
ನೈಸ್ ಇವೆಂಟ್, ಸ್ವಲ್ಪ ಮಾತಾಡಿದ್ವಿ, ಗಮ್ಮತ್ತಾಯಿತು. ಈಗ ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ವರ್ಕ್, ಕೆಲಸಕ್ಕೆ ಹೊರಡ್ತಿದ್ದೀವಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ಜಾಸ್ತಿ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.